ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಹಾರ್ದಿಕ್ ಪಾಂಡ್ಯ ಕ್ರಿಕೆಟಿಂದ ಬ್ಯಾನ್. IPLನಿಂದ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾನ್ ಆಗಿದ್ದಾರೆ. ಯಾವ ಕಾರಣಕ್ಕೆ ಬ್ಯಾನ್ ಆಗಿದ್ದಾರೆ, ಹಾಗೆ ಎಷ್ಟು ಮ್ಯಾಚ್ ಬ್ಯಾನ್ ಆಗಿದ್ದಾರೆ ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಳೆದ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಕೊನೆಯ ಮ್ಯಾಚ್ ಆಡೋ ಟೈಮಲ್ಲಿ ಸ್ಲೋ ಓವರ್ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅವರು ಈ ಸೀಸನ್ ಮೊದಲನೇ ಒಂದು ಮ್ಯಾಚ್ ಬ್ಯಾನ್ ಇರ್ತಾರೆ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಿ ಸ್ಲೋ ಓವರ್ ಹಾಕಿದ ಕಾರಣ ಹಾರ್ದಿಕ್ ಪಾಂಡ್ಯ ಅವರು ಈ ಸೀಸನ್ ಮೊದಲನೇ ಮ್ಯಾಚ್ ಬ್ಯಾನ್ ಇರ್ತಾರೆ. ಹಾಗೆ 12 ಲಕ್ಷ ದಂಡ ಕೂಡ ವಿಧಿಸಲಾಗಿತ್ತು. ಯಾಕೆಂದರೆ ಏನು ಟೈಮಿಂಗ್ ಇರುತ್ತೋ ಅದೇ ಟೈಮಲ್ಲಿ ಓವರ್ಗಳನ್ನ ಮುಗಿಸ್ಬೇಕು. ಓವರಲ್ಲಿ ಏನಾದರೂ ಲೇಟ್ ಆದರೆ ಈ ಥರ ಫೈನ್ ಹಾಕ್ತಾರೆ. ಹಾಗೆ ಒಂದು ಮ್ಯಾಚಿಂದ ಬ್ಯಾನ್ ಕೂಡ ಮಾಡ್ತಾರೆ. ಇವರನ್ನೇ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂದರೆ, ಕಳೆದ ಸೀಸನ್ ಮುಂಬೈ ಇಂಡಿಯನ್ಸ್ ಟೀಮ್ನ ಕ್ಯಾಪ್ಟನ್ ಇವರಾಗಿದ್ದರು. ಈ ಕಾರಣದಿಂದಾಗಿ ಅದರ ಎಲ್ಲ ಜವಾಬ್ದಾರಿ ಕ್ಯಾಪ್ಟನ್ ಅವ್ರಿಗೆ ಇರುತ್ತೆ. ಈ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ನ ಮೊದಲ ಮ್ಯಾಚಲ್ಲಿ ಬ್ಯಾನ್ ಇರ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಮ್ಯಾಚಿಂದ ಮತ್ತೆ ಅವರು ಆಟಕ್ಕೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಬರ್ತಿರ್ತವೆ.